ಇವತ್ತು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಬಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಕೂಡಲೇ ಈ ಸಾಮಿಯಾನನ ತೆಗಿಬೇಕು. ಜನರು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೆ ನೆಗೆಪಾಟ್ಲಾಗ್ತಾ ಇದೆ. ಇವತ್ತು ಯಾಕೆ ಅಂದರೆ ಒಂದು ಪೊಲೀಸ್ ಇಲಾಖೆಗೆ ಭದ್ರತೆ ಕೊಡೋ ಶಕ್ತಿ ಇಲ್ವಾ? ಜನರು ಕೇಳ್ತಾ ಇರೋದು ಇದು. ಯಾಕೆ ಅಂದರೆ ಈಗ ಏನೋ ಒಂದು ಅಹಿತಕರ ಘಟನೆ ಆದರೆ ನಾವು ನಂಬಿರೋದೇ ಪೊಲೀಸವ್ರನ್ನ. ಇವತ್ತೇನೋ ಒಂದು ಸಮಸ್ಯೆ ಆದರೆ ನಂಬಿರೋದೇ ಪೊಲೀಸ್ನ. ಇವತ್ತು ಪೊಲೀಸವರೇ ಎಲ್ಲೋ ಒಂದು ಕಡೆ ಸಾಮಿಯಾನ ಹಾಕ್ಕೊಂಡು ಎಲ್ಲ ಅವ್ರಿಗೆ ಅವ್ರ ರಕ್ಷಣೆ ತಗೊತಾ ಇದ್ದಾರೆ ಅಂದರೆ ಪೊಲೀಸು ಪವರ್ ಇಷ್ಟೇನಾ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾವ್ರೆ. ಅದರಿಂದ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಮಾಡ್ತಾ ಇದ್ದೇವೆ, ಕೂಡಲೇ ಸಾಮಿಯಾನ ತೆಗಿರಿ, ನಿಮ್ಮ ಪವರ್ನ ತೋರಿಸಿ, ನೀವು ನಗೆಪಾಟ್ಲಿಗೆ ಈಡಾಗಬೇಡಿ. ಯಾಕೆ ಅಂದರೆ ನಿಮ್ಮನ್ನು ನಿಭಾಯಿಸೋ ಶಕ್ತಿ ಇದೆ. ಇವತ್ತು ನಿಭಾಯಿಸೋ ಶಕ್ತಿ ಇರೋದ್ರಿಂದನೇ ದರ್ಶನ್ ಅವ್ರನ್ನ ಕರ್ಕೊಂಡ್ಬಂದು ತಾವು ಶಿಕ್ಷೆಗೆ ಒಳಪಡಿಸ್ತಾ ಇದ್ದೀರಿ. ಆದ್ರಿಂದ ಕೂಡಲೇ ಜನರಿಗೆ ಒಂದು ಶಕ್ತಿ ಬರಬೇಕು, ಮನವರಿಕೆ ಆಗಬೇಕು, ಜನರ ಪರವಾಗಿ ನೀವು ನಿಲ್ಲಬೇಕು, ನೀವು ನಗೆಪಾಟ್ಲಿಗೆ ಈಡಾಗಬಾರ್ದು ಅಂತ ಹೇಳಿ ನಾವು ಒತ್ತಡ ಮಾಡಿದ್ದೀವಿ, ಆಗ್ರಹ ಮಾಡಿದ್ದೀವಿ. ಕಮಿಷನರ್ ಸಾಹೇಬರು ಬರ್ತಾರೆ, ಕೂಡಲೇ ಅದ್ರ ಬಗ್ಗೆ ತೀರ್ಮಾನ ತಗೊತಾರೆ. ಇವತ್ತು ಸಂಜೆ ಒಳಗಡೆ ಅಂತ ಏನು ಹೇಳಿದ್ದಾರೆ. ಏನಾದರೂ ಇವರು ತೆಗ್ದಿಲ್ಲ ಅಂದರೆ ನಾಳೆ ಮತ್ತೆ ನಾವು ಬರ್ತೇವೆ. ಎಲ್ಲ ಸಂಘಟನೆಗಳು 144 ಸೆಕ್ಷನ್ ಇದ್ರೂ ಕೂಡ ಲೆಕ್ಕಿಸದೆ ನಾವೇ ಬಂದು ಆ ಸಾಮಿಯಾನ ತೆಗ್ದು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿದ್ದೇವೆ. ಪೊಲೀಸ್ ಇಲಾಖೆಗೆ ನಾವು ಆಗ್ರಹನೂ ಮಾಡ್ತಾ ಇದ್ದೇವೆ, ಮನವಿನೂ ಕೊಡ್ತಾ ಇದ್ದೇವೆ, ಎಚ್ಚರಿಕೆನೇ ಕೊಡ್ತಾ ಇದ್ದೇವೆ. ಯಾಕೆ ಅಂದರೆ ಪೊಲೀಸ್ ಇಲಾಖೆ ಜನರ ಪರವಾಗಿ ನಿಲ್ಲಬೇಕು, ಜನರು ಸಾಮಾನ್ಯರ ಪರವಾಗಿ ನಿಲ್ಲಬೇಕು. ಜನರಿಗೆ ಇವರು ಮಾಡೋವಂಥ ಕೆಲಸ ನೋಡಿ, ಒಂದೇ ಕಾನೂನು ದರ್ಶನ್ ಆದರೂ ಬಿಡೋದಿಲ್ಲ, ಸಾಮಾನ್ಯ ಜನರು ಆದರೂ ಬಿಡೋದಿಲ್ಲ, ಯಾವುದೇ ರಾಜಕಾರಣಿ ಆದರೂ ಬಿಡೋದಿಲ್ಲ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀವಿ. ಹೌದು, ಇವತ್ತೆಲ್ಲೋ ಒಂದು ಕಡೆ ಸಂಶಯ ಬಂದಿದೆ, ಇವತ್ತೆಲ್ಲೋ ಒಂದು ಕಡೆ ಅನುಮಾನದಿಂದ ಪೊಲೀಸ್ ಇಲಾಖೆ ಮೇಲೆ ನೋಡೋ ಅಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಯಾಕೆ? ದರ್ಶನ್ ಸೆಲೆಬ್ರಿಟಿ ಇರ್ಬೋದು, ಪ್ರಭಾವಿ ವ್ಯಕ್ತಿ ಇರ್ಬೋದು, ಅದರಿಂದ ಅವ್ರಿಗೆ ಅಲ್ಲಿ ಓಡಾಡ್ಲಿಕ್ಕಾಗಿರಲಿ, ಅವ್ರಿಗೆ ಸಿಗರೇಟ್ ಕೊಡ್ಲಿಕ್ಕಾಗಿರಲಿ, ಇನ್ನೊಂದು ಫೆಸಿಲಿಟಿ ಮಾಡ್ಲಿಕ್ಕಾಗಿರಲಿ, ಒಂದು ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಮಾಧ್ಯಮದವ್ರಿಗೆ ಗೊತ್ತಾಗಬಾರ್ದು, ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ರೀತಿ, ಆ ರೀತಿ ಜನರ ಭಾವನೆಗಳಲ್ಲಿ ಒದಗಿ ಬರ್ತಾ ಇದೆ. ಅಂದರೆ ಸಂಶಯ ಮೂಡ್ತಾ ಇದೆ. ಪೊಲೀಸವ್ರು ಹಂಗೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ಪೊಲೀಸವ್ರ ಮೇಲೆ ಆ ರೀತಿ ಅನುಮಾನ ಬರ್ತಾ ಇರೋದ್ರಿಂದ ಪೊಲೀಸವರು ಕೂಡಲೇ ಇದನ್ನ ಆ ಅನುಮಾನ ಹೋಗ್ಲಾಡಿಸ್ಲಿಕ್ಕೆ ಕೂಡಲೇ ಸಾಮಿಯಾನ ತೆಗೆದು ಜನರಿಗೆ ಆ ಅನುಮಾನದಿಂದ ಹೊರಗಡೆ ಬರಲಿಕ್ಕೆ ಒಂದು ರೀತಿಯ ಅವರು ನಾವು ಜನರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.